ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನ್ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದು ಫ್ಲವರ್ ಡಿಸೈನ್ ಔಟ್ಲೈನಾಗಿ ಯಾವ ಥರ ಬೀಡ್ಸ್ ಹಾಕೋದಂತ ನಾನು ನಿಮಗೆ ತೋರಿಸಿದ್ದೆ ಮತ್ತು ಅದನ್ನ ನಿಮಗೆ ಹೇಳಿದ್ದೆ. ಈಗ ಈ ವಿಡಿಯೋದಲ್ಲಿ ಆ 3 ಲೈನ್ಸ್ ಬೀಡ್ಸ್ ಯಾವ ಥರ ಹಾಕೋದಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಡಿಸೈನು. ಈಸಿಯಾಗೂ ಹಾಕ್ಬೋದು ಮತ್ತು ಬ್ರೈಡಲಾಗೂ ಇರುತ್ತೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಆ್ಯಕ್ಚುಲಿ ಡಿಸೈನು. ಈಗ ಆ್ಯಕ್ಚುಲಿ ಇದ್ರ ಮಧ್ಯದಲ್ಲಿ ನಾನು ಕಟ್ ವರ್ಕ್ ಬೀಡ್ಸು ಮತ್ತು 3mm ಬೀಡ್ಸ್ ಬಳಸ್ತಾ ಇದ್ದೀನಿ. ಅಂದಾಜು ಅಂದರೆ ನೀವು ಮಾರ್ಕ್ ಮಾಡ್ಕೊಂಡು ಪರ್ಫೆಕ್ಟಾಗಿ ಹಾಕ್ತೀನಿ ಅಂದರೆ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಇದೇನು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದಾಜು 2 ಇಂಚು ಗ್ಯಾಪ್ಗೊಂದು 3mm ಬೀಡ್ಸ್ ಹಾಕ್ತಾಯಿದ್ದೀನಿ. ಮತ್ತು ಈ 3mm ಬೀಡ್ಸ್ ಎಲ್ಲಿ ಬರುತ್ತೋ ಅದ್ರ ಪಕ್ಕನೇ 3 ಲೈನಲ್ಲೂ ಬರಬಾರ್ದು. ಈಗ ಫಸ್ಟ್ ಲೈನಲ್ಲಿ 2 ಇಂಚ್ ಗ್ಯಾಪಲ್ಲಿ 3mm ಬೀಡ್ಸ್ ಹಾಕಿದ್ವಾ, ನೆಕ್ಸ್ಟ್ ಮಧ್ಯದಲ್ಲಿ 1 ಇಂಚ್ ಕಟ್ ವರ್ಕ್ ಬೀಡ್ಸ್ ಹಾಕಿ ಅಲ್ಲೊಂದು 3mm ಬೀಡ್ಸ್ ಹಾಕಿ, ಮತ್ತು ಅಲ್ಲಿಂದ ಮತ್ತೆ 2 ಇಂಚ್ ಗ್ಯಾಪಲ್ಲಿ ಹಾಕೋದು ಕಲ್ತ್ಕೊಳ್ಳಿ. ಯಾಕಂದರೆ ತೀರಾ ಪಕ್ಕ ಹಾಕಿದರೆ ಲುಕ್ ಇರೋದಿಲ್ಲ. ಈ 3mm ಬೀಡ್ಸ್ ಅಲ್ಲೊಂದು ಇಲ್ಲೊಂದು ಈ ವಿ ಶೇಪಲ್ಲಿ ಬಂದರೆ ಅಥವಾ ಜಿಗ್ಜಾಗ್ ಶೇಪಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಹೋಗಬೇಡಿ, ಅಂದರೆ ಒಂದೇ ಪಕ್ಕ ಬರೋ ಥರ ಹಾಕಬೇಡಿ. ಹಿಂಗೆ ವಿ ಶೇಪಲ್ಲಿ ಅಥವಾ ಜಿಗ್ಜಾಗ್ ಶೇಪಲ್ಲಿ ಬರೋ ಥರ ನೀಟಾಗಿ ಹಾಕಿ. ಈಗ ನೋಡಿರಿ, ಈಗ ನಾನು ಫಸ್ಟ್ ಲೈನ್ ಹಾಕ್ತಾಯಿದ್ದೀನಿ, ಅದು 2 ಸೆಂಟಿಮೀಟ್ರ್ ಗ್ಯಾಪಲ್ಲಿ 3mm ಬೀಡ್ಸ್ ಹಾಕ್ತಾಯಿದ್ದೀನಿ. ಮತ್ತು ಈಗ ನಾನು 2 ಸೆಂಟಿಮೀಟ್ರ್ ಗ್ಯಾಪಲ್ಲಿ ಕಟ್ ವರ್ಕ್ ಬೀಡ್ಸ್ ಹಾಕ್ತೀನಿ, ಮತ್ತು ನಾನು 3mm ಬೀಡ್ಸ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಬಳಸಿರೋದು 2 ಟೈಪ್ ಬೀಡ್ಸು, 3mm ಬೀಡ್ಸು ಮತ್ತು ಕಟ್ ವರ್ಕ್ ಬೀಡ್ಸ್ ಅಷ್ಟೇ ನೋಡಿ. ಈ ಕಟ್ ವರ್ಕ್ ಬೀಡ್ಸು ಮಲ್ಟಿ ಕಲರಲ್ಲಿ ಬರುತ್ತೆ, ಅದು ನವರಂಗ್ ಕಟ್ ವರ್ಕ್ ಬೀಡ್ಸ್ ಅಂದ್ರೆ ಕೊಡ್ತಾರೆ ನೋಡಿರಿ. ತುಂಬ ಚೆನ್ನಾಗಿರುತ್ತೆ, ಮತ್ತು ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಈ ಲೈಟ್ ಫೋಕಸ್ ಬಿದ್ದಾಗ ಏನಾಗುತ್ತೆ, ಒಂಥರ ಶೈನಿಂಗ್ ಚೆನ್ನಾಗಿರುತ್ತೆ. ಈ ಶುಗರ್ ಬೀಡ್ಸ್ಗಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ಇದು ಕಟ್ ವರ್ಕ್ ಬೀಡ್ಸು, ಮತ್ತು ಬ್ರೈಡಲ್ ಲುಕ್ ಕೊಡುತ್ತೆ. ಈ ಮಾಮೂಲು ಟೈಮಲ್ಲಿ ಸ್ವಲ್ಪ ಡಲ್ ಅನಿಸಿದ್ರು ಈ ಲೈಟ್ ಫೋಕಸ್ಸಲ್ಲಿ ಈ ರಿಸೆಪ್ಷನ್ ಆ ಥರದಲ್ಲಿ ಫುಲ್ಲು ಬ್ರೈಡಲಾಗಿ ಲುಕ್ ಕೊಡುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ವರ್ಕು ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಮತ್ತೆ 3mm ಬೀಡ್ಸ್ ಹಾಕಿದ್ದೇನೆ, ಈಗ ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈ ವರ್ಕ್ ಮಾಡೋದು ಈಸಿ, ಬಟ್ ಲೋಡಿಂಗ್ ಇದೆಯಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ. ಶುಗರ್ ಬೀಡ್ಸ್ ಬೇಗ ಲೋಡಿಂಗ್ ಮಾಡ್ಕೋಬೋದು. ಅದೊಂಥರ ಇದು ಹೆಂಗಪ್ಪ ಅಂದರೆ ನೈಸಾಗಿರುತ್ತೆ, ಕಟ್ಟಿರೋದಿಲ್ಲ. ಕರೆಕ್ಟಾಗಿ ನೀಡ್ಲಿಗೆ ಹೆಂಗೆ ಹೋದ್ರೂ ಸಿಕ್ಬಿಡುತ್ತೆ, ಬೇಗ ಲೋಡಿಂಗ್ ಆಗುತ್ತೆ. ಬಟ್ ಈ ಕಟ್ ವರ್ಕ್ ಬೀಡ್ಸ್ ಇದಾವೆ ಬೇಗ ಲೋಡಿಂಗ್ ಆಗೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ವರ್ಕ್ ಮಾತ್ರ. ಈಗ ನಾನು 2 ಸೆಂಟಿಮೀಟ್ರಿಗೆ ಒಂದು ಹಾಕಿದ್ದೀನಲ್ವ, ಈಗ ಮತ್ತೆ ನಾನು 2 ಸೆಂಟಿಮೀಟ್ರ್ ಗ್ಯಾಪ್ ಆಯಿತಾ, ಈಗ ಇನ್ನೊಂದು 3mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಏನು ಕಷ್ಟ ಇಲ್ಲ, ನಾನು ನಿಮಗೆ ಪೂರ್ತಿ ಯಾವ ಥರ ಹಾಕಿದ್ದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದೇನು ಓನಾಗಿ ಹಾಕ್ಬೋದು, ಹಿಂಗೆ ಹಾಕ್ಬೇಕು ಹಂಗೆ ಹಾಕ್ಬೇಕಂತೇನಿಲ್ಲ. ಅಂದರೆ ನಾನು ಈ 3 ಲೈನ್ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ ನೋಡಿರಿ. ಅಲ್ಲಿ 2 ಸೆಂಟಿಮೀಟ್ರ್ ಗ್ಯಾಪ್ ಆಯಿತಾ, ಅಲ್ಲಿ 3mm ಬೀಡ್ಸ್ ಹಾಕಿದ್ದೀನಿ. ಈಗ ಮತ್ತೆ ಇನ್ನೊಂದು 3mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈ ಸ್ಲೀವ್ಸ್ಗೆ ಕರೆಕ್ಟ್ ಮೆಜರ್ಮೆಂಟ್ ತೊಗೊಳ್ಳಿ. ಈ ಸೈಡಲ್ಲಿ ಈ ಹೊಲಿಗೆ ಹಾಕ್ಬೇಕಾದ್ರೆ ಏನಾಗುತ್ತೆ, ಬೀಡ್ಸ್ ಕಟ್ಟಾಗೋದಲ್ಲದೆ ಏನಾದರೂ ಥ್ರೆಡ್ ಕಟ್ಟಾದರೆ ಮತ್ತು ಬೀಡ್ಸ್ ಎಲ್ಲ ಬಿಚ್ಕೊಳ್ಳುತ್ತೆ ನೋಡಿ. ಅದಕ್ಕೋಸ್ಕರ ಮೆಜರ್ಮೆಂಟ್ ಕರೆಕ್ಟಾಗಿ ತಗೊಂಡು ಅಲ್ಲಿಗೆ ಹಾಕಿ. ಸ್ವಲ್ಪ ಒಂದು 1/4 ಇಂಚ್ ಕಡಿಮೆ ಇದ್ದರೂ ಏನು ತೊಂದರೆ ಇಲ್ಲ. ಈ ಕೈ ಕೆಳಗಡೆ ಏನೂ ಕಾಣೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ 1 ಇಂಚ್ ಕಡಿಮೆ, ಅಥವಾ 1 ಇಂಚ್ ಬೇಡ, ಒಂದು ಅರ್ಧ ಇಂಚು ಈ ಕಡೆ ಹಾಫು ಆ ಕಡೆ ಹಾಫ್ ಆದರೂ ಅಲ್ಲಿ 1 ಇಂಚ್ ಆಗುತ್ತೆ. ಇಲ್ಲ ಇನ್ನೂ ಸ್ವಲ್ಪ ಅಂದರೆ ಒಂದು 2 ಕಡೆಯಿಂದ ಒಂದು 1/4 ಇಂಚ್ ಆದರೂ ನಡೆಯುತ್ತೆ ನೋಡಿ. ತೀರಾ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಈ ಕೈ ಕೆಳಗಡೆ ಕಾಣೋದಿಲ್ಲ ಅಂತ ಒಂದು 1/4 ಇಂಚ್ ಗ್ಯಾಪ್ ಇರಲಿ, ಯಾಕಂದರೆ ಹೊಲಿಗೆ ಹಾಕ್ಬೇಕಾದ್ರೆ ಪ್ರಾಬ್ಲಮ್ ಆಗೋದು ಬೇಡ. ಈಗ ನಾವು ನೋಡಿ, ಈ ಲೈನಲ್ಲಿ 2 ಸೆಂಟಿಮೀಟ್ರಿಗೆ ಒಂದು 3mm ಬೀಡ್ಸು, ಮತ್ತು 2 ಸೆಂಟಿಮೀಟ್ರಿಗೆ ಒಂದು 3mm ಬೀಡ್ಸು. ಈಗ 1/4 ಇಂಚ್ ಬಂತು. ಈಗ ಮತ್ತೆ ಇಲ್ಲಿ 2 ಸೆಂಟಿಮೀಟ್ರಲ್ಲಿ ಒಂದು 3mm ಬೀಡ್ಸ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಅನ್ನೋ ಥರ ವಿ ಶೇಪಲ್ಲಿ ಕಾಣಿಸುತ್ತೆ. ಇವಾಗ ನಾವು ಇದ್ರ ಪಕ್ಕನೇ ಹಾಕಿದ್ದೇವೆ, ಅದೊಂಥರ ನೋಡೋಕೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಈ ಥರ ಇದ್ದರೆ ಅಲ್ಲೊಂದು ಚೆನ್ನಾಗಿ ಕಾಣಿಸುತ್ತೆ. ಆ ಥರನೂ ಹಾಕ್ತಾರೆ ಒಂದೇ ಲೈನಲ್ಲೇ ಬರೋ ಥರ, ಬಟ್ ನಾನು ಈ ಥರ ಅಲ್ಲೊಂದು ಕಾಣಲಿ ಅನ್ನೋ ಥರ ಈ ಥರ ಹಾಕಿದ್ದೀನಿ ನೋಡಿ.
ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಸ್ಯಾರಿ ಗ್ರೀನ್ ಬರುತ್ತೆ, ಇದು ಬ್ಲೌಸು ಬ್ರೌನ್ ಬರುತ್ತೆ, ಮೆರೂನು ಅಲ್ಲ, ಡಾರ್ಕ್ ಮೆರೂನ್ ಅನ್ಬೋದು, ಇಲ್ಲ ಬ್ರೌನ್ ಆದರೂ ನಡೆಯುತ್ತೆ. ಇದು ಆ್ಯಕ್ಚುಲಿ ಸ್ಲೀವ್ಸಲ್ಲಿ ಮೆರೂನ್ ಬಂದಿದೆ, ಈ ಬ್ಲೌಸ್ ಮಾತ್ರ ಈ ಥರ ಬಂದಿದೆ, ಬ್ರೌನ್ ಬಂದಿದೆ. ಈಗೆಲ್ಲ ಸ್ಯಾರಿ ಕೆಳಗಡೆ ಒಂದು ಕಲರು, ಬ್ಲೌಸ್ ಒಂದು ಕಲರ್ ಬರುತ್ತಲ್ಲ, ಆ ಥರ ಬರುತ್ತೆ ನೋಡಿ. ಈಗ ಇಲ್ಲಿ ಮಧ್ಯಕ್ಕೆ ಬಂತಲ್ಲ, ಈಗ ಅಲ್ಲಿ ಮಧ್ಯಕ್ಕೆ ಹಾಕ್ಬೇಕಾಗುತ್ತೆ ನೋಡಿ. ಈಗ ಇಲ್ಲಿ ಇನ್ನೊಂದು 3 mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿರಿ ಇಲ್ಲಿ ಇಲ್ಲೊಂದು ಅಲ್ಲೊಂದು ಆ ಥರ ಬಂತು. ಇದು ಆ್ಯಕ್ಚುಲಿ ಬೀಡ್ಸ್ ಹಾಕೋದು ಕೂಡ ಚೈನ್ ಸ್ಟಿಚ್ ಥರನೇ ನೋಡಿ. ಈ ಚೈನ್ ಸ್ಟಿಚ್ ಯಾವ ಥರ ಹಾಕ್ತೀವಿ, ಬೀಡ್ಸ್ನ ಅದೇ ಥರನೇ ಹಾಕ್ತೀವಿ, ಬಟ್ ಮಧ್ಯದಲ್ಲೇನು ಅದು ಬೀಡ್ಸ್ ಹಾಕ್ತೀವಿ, ಅದ್ರ ಪಕ್ಕ ಮತ್ತೆ ಚೈನ್ ಹಾಕ್ತೀವಿ. ಆಲ್ಮೋಸ್ಟ್ ಎಂಬ್ರಾಯ್ಡಿಂಗ್ ವರ್ಕ್ ನಿಂತಿರೋದೇ ಚೈನ್ ಸ್ಟಿಚ್ಚಿಂದ. ಅದಕ್ಕೆ ಹೇಳೋದು ಚೈನ್ ಸ್ಟಿಚ್ನ ತುಂಬ ಪರ್ಫೆಕ್ಟಾಗಿ ಕಲಿಬೇಕು ನೋಡಿರಿ. ಇಡೀ ಎಂಬ್ರಾಯ್ಡಿಂಗ್ ವರ್ಕ್ ನಿಂತಿರೋದೇ ಒಂದು ಚೈನ್ ಸ್ಟಿಚ್ಚಿಂದ. ಪ್ರತಿಯೊಂದಕ್ಕೂ ನಾವು ಆಲ್ಮೋಸ್ಟ್ ಬೀಡ್ಸ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ, ಅಂದರೆ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಏನೇ ಒಂದು ಬೇರೆ ಇದು ಹಾಕ್ಬೇಕಾದ್ರೆ ನಾವು ಜಾಸ್ತಿ ಯಾವ್ದು ಬಳಸ್ತೀವಪ್ಪ ಅಂದರೆ ಚೈನ್ ಸ್ಟಿಚ್ ನೋಡಿ. ಅದು ನೀಟಾಗಿ ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ಈಸಿಯಾಗಿ ಹಾಕ್ಬೋದು. ಈ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತೀವಲ್ಲ, ಸ್ಟಾರ್ಟಿಂಗ್ ನಾವು ಸ್ಲೋ ಆಗೇ ಮಾಡ್ಕಿದ್ರೆ ಏನು ತೊಂದರೆ ಇಲ್ಲ, ಬಟ್ ವರ್ಕ್ ಬ್ಲೌಸ್ ನಿಮಗೆ ಬರ್ತವೆ ಅಂದಾಗ ವರ್ಕ್ ಮಾತ್ರ ಫಾಸ್ಟಾಗಿ ಮಾಡಿ, ಇಲ್ಲಾಂದರೆ ವರ್ಕೌಟ್ ಆಗೋಲ್ಲ. 2 ದಿನಕ್ಕೊಂದು 3 ದಿನಕ್ಕೊಂದು ಸಿಂಪಲ್ಲಾಗಿರೋ ಹಾಕ್ತೀವಂದ್ರು ಡೈಲಿ ಒಂದು 500 ಕೂಡ ಬೀಳೋದಿಲ್ಲ ನೋಡಿ. ನೀವು ವರ್ಕ್ ಹಾಕೋದನ್ನ ಫಾಸ್ಟ್ ಮಾಡಿ, ಆವಾಗ ನಿಮಗೆ ವರ್ಕೌಟ್ ಆಗುತ್ತೆ. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ಫಾಸ್ಟಾಗಿ ಹಾಕಿದಂಗೆಲ್ಲ ನಮಗೇನಾಗುತ್ತೆ, ಕೆಲಸ ಬೇಗ ಮುಗಿಯುತ್ತೆ, ಅದರಿಂದ ಸ್ವಲ್ಪ ಲಾಭವೂ ಬರುತ್ತೆ ನೋಡಿ. ಸ್ಲೋ ಆಗಿ ಹಾಕ್ತೀನಿ ಅಂದರೆ ವರ್ಕೌಟ್ ಆಗೋದೇ ಇಲ್ಲ, ಖಂಡಿತ ಆಗೋದಿಲ್ಲ ಇದು ಆ್ಯಕ್ಚುಲಿ ವರ್ಕ್ ಬ್ಲೌಸಿಂದು. ಅದಕ್ಕೋಸ್ಕರ ಹೇಳ್ತೀನಿ, ನೀವೆಷ್ಟು ಫಾಸ್ಟಾಗಿ ವರ್ಕ್ ಮಾಡ್ತೀರಿ, ಮತ್ತು ಫಾಸ್ಟಾಗಿ ಮಾಡ್ಬೇಕಂದ್ರೆ ವರ್ಕ್ನ ಹೆಂಗೆ ಹೋಗಬೇಡಿ. ನಾವು ಫಾಸ್ಟಾಗೂ ಮಾಡಬೇಕು, ನೀಟಾಗೂ ಮಾಡಬೇಕು, ಆವಾಗ ನಮಗೆ ಬೆನಿಫಿಟ್ ಬರುತ್ತೆ ನೋಡಿ. ಈಗ ನೋಡಿರಿ, ಬೀಡ್ಸ್ ಫಸ್ಟ್ ಲೈನಲ್ಲೂ, ಸೆಕೆಂಡ್ ಲೈನಲ್ಲೂ, ಥರ್ಡ್ ಲೈನಲ್ಲೂ ಹಾಕ್ತಾಯಿರೋದು. ಥರ್ಡ್ ಲೈನಲ್ಲಿ ಈ ಫಸ್ಟ್ ಲೈನಲ್ಲಿ ಯಾವ ಥರ ಹಾಕಿದ್ದು ಅದೇ ಥರನೇ ಹಾಕ್ತಾಯಿದ್ದೀನಿ. ಒಂದು ಲೈನ್ ಗ್ಯಾಪ್ ಆಯ್ತಲ್ವಾ, ಈಗ ಇಲ್ಲಿದ್ದರೂ ಅಲ್ಲಿದ್ದರೂ ಹಿಂಗೆ ಇದು ವಿ ಶೇಪಾಗಿ ಕಾಣಿಸೋದು. ಇಲ್ಲಿ ನೋಡಿ, ಫಸ್ಟ್ ಲೈನಲ್ಲಿ 2 ಇಂಚ್ ಗ್ಯಾಪ್ ಇದೆ, ಸೆಕೆಂಡ್ ಲೈನಲ್ಲಿ 1 ಇಂಚ್ ಗ್ಯಾಪು, ಮತ್ತು 3ನೇ ಲೈನಲ್ಲಿ 2 ಇಂಚ್ ಗ್ಯಾಪು. ಅದು ಯಾವ ಥರ ಕಾಣಿಸುತ್ತೆ ಅಂದರೆ ವಿ ಶೇಪು ಅಥವಾ ಜಿಗ್ಜಾಗ್ ಶೇಪಲ್ಲಿ ಕಾಣಿಸ್ತಿದೆ ನೋಡಿ. ಈಗ ಫಸ್ಟ್ ಲೈನಲ್ಲಿ ಯಾವ ಥರ ಹಾಕಿದ್ದೀನೋ ಥರ್ಡ್ ಲೈನಲ್ಲಿ ಅದೇ ಥರ ಹಾಕ್ತಿದ್ದೀನಿ. ಮಧ್ಯದ್ದು ವೇರಿಯೇಷನ್ ಮಾಡಿದ್ದೀನಿ, ಯಾಕಪ್ಪ ಅಂದರೆ ಡಿಫ್ರೆನ್ಸ್ ಕಾಣಲಿ ಅನ್ನೋದಕ್ಕೋಸ್ಕರ. ಈ ಕಟ್ ವರ್ಕ್ ಬೀಡ್ಸಲ್ಲೂ ತುಂಬ ಚಿಕ್ಕದು ಮತ್ತು ಮೀಡಿಯಮ್ ಸೈಜು ಮತ್ತು ಸ್ವಲ್ಪ ದೊಡ್ಡ ಸೈಜು ಬರ್ತಿದೆ ನೋಡಿ. ಡಿಫ್ರೆಂಟ್ ಸೈಜಸ್ ಇದೆ ಯಾವುದರಲ್ಲಿ, ಕಟ್ ವರ್ಕ್ ಬೀಡ್ಸಲ್ಲಿ. ಈ ವರ್ಕ್ ಬ್ಲೌಸ್ ಆಗ್ತಾ ಇದ್ದರೆ ಮಾತ್ರ ನಮ್ಗೆ ಯಾವ ವೆರೈಟಿ ಇದಾವಂತ ಗೊತ್ತಾಗುತ್ತೆ. ಅದು ಬಿಟ್ಟರೆ ನಾವು ಸುಮ್ಮನೆ ನಮ್ದೊಂದು ಹಾಕ್ಕಂತೀವಿ ಒಂದ್ಸಲ ಅಂದರೆ ಯಾವ ಗೊತ್ತಾಗೋದೇ ಇಲ್ಲ. ಆ ಶಾಪಲ್ಲಿ ಹೋಗಿ ಕೇಳ್ತೀವಂದ್ರೂ ನಾವು ಏನಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನೀವು ಶಾಂಪಲ್ ತಗೊಂಡೋಗಿ ಬರ್ಬೇಕಾಗುತ್ತೆ. ಸೈಜ್ ಅಷ್ಟೇ ವೇರಿಯೇಷನ್ ಆಗ್ತಿರುತ್ತೆ ನೋಡಿ. ಅಂದಾಜು ಹೋಗಿ ತಗೊಂಬರ್ತೀವಿ ಅಂದ್ಕೊಬೇಡ್ರಿ, ನಿಮ್ಮ ಹತ್ರ ಹಳೆವು ಇದ್ದರೆ ಆ ಥರದ್ದೇ ಸೈಜ್ ಬೇಕಂದರೆ ಅದೇ ತಗೊಂಡೋಗ್ಬೇಕಾಗುತ್ತೆ. ಈ ಮೊಬೈಲಲ್ಲಿ ಫೋಟೋ ತೋರಿಸಿದ್ರೂ ಗೊತ್ತಾಗೋದಿಲ್ಲ. ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ ನೋಡಿರಿ ವರ್ಕ್. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾನು ತುಂಬ ಸ್ಲೋ ಮಾಡ್ತಿದ್ದೆ ವರ್ಕು. ಎಷ್ಟು ಸ್ಲೋ ಅಂದರೆ ಸಿಂಪಲ್ ವರ್ಕೇ 4-5 ಡೇಸ್ ಮಾಡ್ತಿದ್ದೆ. ಈಗ ಸ್ವಲ್ಪ ಫಾಸ್ಟ್ ಆಗಿದೆ, ಇನ್ನೂ ಫಾಸ್ಟ್ ಆಗ್ಬೇಕಂತ ಅಂದ್ಕೊತೀನಿ ನಾನು. ಆ್ಯಕ್ಚುಲಿ ಈ ಭಾಳ ಹೊತ್ತು ಕೂತ್ಕೊಂಡು ಹಾಕೋ ಪೇಷನ್ಸ್ ಇರೋದಿಲ್ಲ, ಮತ್ತು ವರ್ಕ್ ಫಾಸ್ಟ್ ಆದರೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ವರ್ಕ್ ಫಾಸ್ಟ್ ಆದರೆ ಅಲ್ಲಿಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಲೈನಲ್ಲೂ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಕಾಣಿಸುತ್ತೆ ಎಂಡ್ ಲಾಕ್ ಮಾಡೋದು ನೋಡಿರಿ. ಇದು ಕಂಪ್ಲೀಟ್ ಆಯಿತು, ಈಗ ತೋರಿಸ್ತಿದ್ದೀನಿ ನೋಡಿರಿ, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿರಿ ಡಿಸೈನ್ ಮಾತ್ರ. ಇದು ಆ್ಯಕ್ಚುಲಿ ಮೊಬೈಲ್ಗಿಂತ ಕಡೆಯಲ್ಲೇ ಭಾಳ ಲುಕ್ಕಾಗಿ ಕಾಣಿಸುತ್ತೆ. 2 ಕಡೆ ಹಾಕಿದ್ದೀನಿ ನೋಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.